ಶಿರಾ ತಾಲೂಕಿನ ಕಳುವರಳ್ಳಿಯ ಜುಂಜಪ್ಪಸ್ವಾಮಿ ಗುಡ್ಡದಲ್ಲಿ ತುಮಕೂರು ಜಿಲ್ಲಾ ಗೊಲ್ಲರ ಸಂಘ ಹಾಗೂ ಶಿರಾ ತಾಲೂಕು ಕಾಡುಗೊಲ್ಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ನಿವೃತ್ತ ಪ್ರಧಾನ ಅಭಿಯಂತರರ ಸಣ್ಣ ಚಿತ್ತಯ್ಯ ಕೆಇಎಸ್ ಅವರಿಗೆ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ತಳಮಟ್ಟದ ಸಮುದಾಯಗಳು ಅಭಿವೃದ್ಧಿಯತ್ತ ಸಾಗಲು ಸಾಧ್ಯ. ಸ್ವಾತಂತ್ರ್ಯ ನಂತರದ ಬಹುಸಂಖ್ಯಾತ ಕಾಡುಗೊಲ್ಲ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತಾ ಬಂದಿದ್ರೂ ಸಮುದಾಯದ ಒಬ್ಬರು ಶಾಸಕನಾಗುವ ಅವಕಾಶ ಸಿಕ್ಕಿಲ್ಲ. ನಮ್ಮ ಜನಾಂಗಕ್ಕೂ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದರು. ನಾವು ಹೋರಾಟ ಅಂತಂದು ಹೇಳ್ತಾ ಇಲ್ಲ, ವಿನಯಪೂರ್ವಕವಾಗಿ ಜುಂಜಪ್ಪನ ಸನ್ನಿಧಿಯಲ್ಲಿ ಈ 2 ಜಿಲ್ಲೆ ಸಮಗ್ರ ಇದಕ್ಕೆ ಅಭಿವೃದ್ಧಿಗೆ ಮತ್ತು ಈ ಜನಾಂಗದ ಏಳಿಗೆಗೆ ನಾನು ಹೇಳಬೇಕಾಯಿತು. ಸತ್ಯ ಹೇಳ್ತೀನಿ, ನಾನು ಬಸವಣ್ಣನ ಶಿಷ್ಯ, ಕಾಯಕವೇ ಕೈಲಾಸದಲ್ಲಿ ನಂಬಿದ್ದೀನಿ, ಪ್ರಕೃತಿಯ ದೇವರಲ್ಲಿ ನಂಬಿದ್ದೀನಿ, ಸರ್ವರ ಹಿತದಲ್ಲೂ ಸ್ವಹಿತ ಇದೆ ಅಂತ ನಂಬಿದ್ದೀನಿ. ಸರ್ವರ ಹಿತಕ್ಕಾಗಿ ಸಂವಿಧಾನದ ಆಶೋತ್ತರಗಳನ್ನು ಎತ್ತಿಡಿಯೋದಕ್ಕಾಗಿ ನಾವೇನಾದರೂ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನ ಬರೀದಿದ್ರೆ ಮಂಜಣ್ಣವರು, ಚಂದ್ರಪ್ಪರು, ಆಂಜನೇಯರು, ನಾವು ನೀವು ಇಲ್ಲಿ ಕೂರಕ್ಕಾಗುತ್ತಾ ಸ್ವಾಮಿ? ಸಂವಿಧಾನದ ಆಶೋತ್ತರಗಳನ್ನು ಎತ್ತಿಡಿಯೋದಕ್ಕೆ ತಳ ಸಮುದಾಯಗಳ ದುಃಖ ದುಮ್ಮಾನಗಳನ್ನು ನಾನೆಲ್ಲ ಅಳಿಸ್ತೀನಿ ಅಂತಂದು ಹೇಳ್ತಾ ಇಲ್ಲ. ನಾವು ಪ್ರೆಸೆನ್ಸ್ ಇದ್ದರೆ ಫೀಲ್ ಆಗ್ತೈತೆ ನಮಗೆ. ಅದಕ್ಕೆ ಹಾಗೂ ನಾನು ಮೊದಲನೇ ಆವೇಶದಿಂದ ಜ್ಞಾಪಿಸ್ಕೊಳ್ಳಿಲ್ಲ, ಎಲ್ಲಿ ಹೋದರೂ ನಾನು ಹೊಗಳಕ್ಕೆ ಹೇಳ್ತಾ ಇಲ್ಲಪ್ಪ. ನನ್ನಂಥ ತಳ ಸಮುದಾಯದವನ್ನ, ಕುರಿ ಕಾದವನ್ನ, ಓದು ಕುರಿಗಳು, ಮೇಕೆ ಕಾದವನ್ನ, ಬಂದೆ ಬಡ್ದವನ್ನ, ಬಂದ್ಗಳ್ಳಿ ಹಾಲು ಕಣ್ಣಕ್ಕೆ ಹಾಕ್ಕೊಂಡವನ್ನ ಗುರುತಿಸಿ ಜನಾಂಗದಿಂದ ಅಂತ ಸ್ವಾಭಿಮಾನಿ ಕೊಟ್ಟಿರೋ ಜನಾಂಗದಿಂದ ಅಂತ ಒಂದು ಮಾತಿನವರಿಂದ ನಾವು ಬಂದಿರೋ ಜನಾಂಗ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ, ನೀವು ಆತ್ಮಚರಿತ್ರೆ, ನೀವು ಆತ್ಮ ಪರಿವರ್ತನೆ ಮಾಡ್ಕೊಳ್ಳಿ. ನಾನು ಹೇಳೋದಿಲ್ಲ. ನಮ್ಮ ಜುಂಜಪ್ಪ ಸಾಂಸ್ಕೃತಿಕ ವೀರ, ನಮ್ಮ ಎತ್ತಪ್ಪ, ನಮ್ಮ ನಂದಿಹಳ್ಳಿ ರಂಗಪ್ಪ, ಮಾಗೋಡ್ ರಂಗಪ್ಪ, ನಮ್ಮ ಜುಂಜಪ್ಪ ಸಾಂಸ್ಕೃತಿಕ ವೀರ, ನಮ್ಮ ಎತ್ತಪ್ಪ, ನಮ್ಮ ನಂದಿಹಳ್ಳಿ ರಂಗಪ್ಪ, ಮಾಗೋಡ್ ರಂಗಪ್ಪ, ಅವರೆಲ್ಲ 600-700 ವರ್ಷದಿಂದ ನಮ್ಮ ಥರ ಮನುಷ್ಯರು, ಒಂದು ಮಾತಿನವರು, ನಿಯತ್ನವರು, ಕಷ್ಟಪಟ್ಟು ಮಾಡಿದವರು. ಇವತ್ತೇನಾದರೂ ಮಂಜಣ್ಣ ಸಾಹೇಬ್ರೆ ಮಾತೃದೇವೋಭವ ಪಿತೃದೇವೋಭವ ಇದ್ದರೆ ಈ ಜನಾಂಗದಲ್ಲೇ ಇದಕ್ಕೆ ಸಾಕ್ಷಿ ಜುಂಜಪ್ಪನ ಗುಡ್ಡೇನೆ. ಅವರ ಸಮಾಧಿಗೆ ನಾವು ಪೂಜೆ ಮಾಡೋರು ಅಂತ ಹಿನ್ನೆಲೆಯಿಂದ ಬಂದವರು. ಅದನ್ನು ಉಳಿಸ್ಕೋಬೇಕು ಅಂತಂದರೆ, ಬೆಳೆಸ್ಕೋಬೇಕು ಅಂತಂದರೆ, ನಾನು ಸಕ್ಕರದಲ್ಲಿ ಆ ಹುಡುಗ ಎಂಥದ್ದು ಇದು ಮಳೆ ಮಾಡಿದ್ನಲ್ಲ, ವೈರಲ್ ಆಯಿತು. ತಾತ ಕುಣಿತಾ ಇದ್ದ, ಆ ಹುಡುಗ ಮಳೆ ಮಾಡ್ತಾ ಇದ್ದ. ಆ ಕಲ್ಚರಿಂದ ಬಂದವರು. ನನಗೆ ಹೆಮ್ಮೆ ಇದೆ. ಎಷ್ಟು ದಿವಸ ಸ್ವಾಮಿ ಆ ಮಳೆ ಮಾಡಿಸ್ತೀರ ಆ ಹುಡುಗನ್ನ? ಆ ಹುಡುಗನ ಸೂಟು ಬೂಟ್ ಹಾಕಿ ಅಮೇರಿಕಾ ಕಳಿಸ್ರಪ್ಪ. ಗುಣಾತ್ಮಕ ಶಿಕ್ಷಣ ಒಂದೇ ನಮ್ಮ ತಳು ಸಮುದಾಯಗಳನ್ನ ಮುಂದೆ ಬರೋಕ್ಕೆ ಸಾಧ್ಯ. ಅದಕ್ಕೆಲ್ಲ ನಾನು ಉಳ್ಕೊಳ್ಳೋಕೆ ಹೇಳ್ತಾ ಇಲ್ಲ. ನಿಮ್ಮ ಥರ ಕುರಿ ಕಾದಿದ್ದೀನಿ, ಮೇಕೆ ಕಾದಿದ್ದೀನಿ, ಮಡಿಕೆ ಹೊಡೆದಿದ್ದೀನಿ. ನಮ್ದು 50 ಎಕರೆ ಜಮೀನಿದೆ. ನರಸಿಂಹಣ್ಣನ ಕೇಳ್ರಿ, 150 ಕುರಿ ಇದ್ವು, 3 ನಗ ಎತ್ತಿದ್ವು, 14 ಎಮ್ಮೆ ಇದ್ವು. ಅದೆಲ್ಲ ನಾನು ಮಾಡಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂತಂದರೆ ಎಜುಕೇಷನ್ ಪಡೆದಿದ್ದರಿಂದಲೇ ನಾನು ನನ್ನ ಚಿಂತನೆಗಳನ್ನು ಹಂಚ್ಕೊಳ್ತಾ ಇರೋದು. ಕೈ ಮುಗಿದು ಬೆಳ್ಕೊಂತೀನಿ ತಾಯಂದರೆ. ಎಲ್ಲೋದ್ರೂ ಹಿರಿಯೂರಲ್ಲಿ ಹೇಳಿದ್ದೀನಿ, ಅಮ್ಮ ಮಕ್ಕಳನ್ನ ಓದಿಸ್ರಿ. ಸಿದ್ದರಾಮಯ್ಯ ಸಾಹೇಬ್ 1994ರಲ್ಲಿ ಮೊರಾರ್ಜಿ ಸ್ಕೂಲ್ಗಳು ತಂದರು. ನಮ್ಮ ಆಂಜನೇಯ ಸಾಹೇಬರು ಮುಂದುವರೆದ ಭಾಗವಾಗಿ 100 ಇಂದಿರಾ ಗಾಂಧಿ ಸ್ಕೂಲ್ಗಳು ಕೊಟ್ಟರು.
ತಳ ಸಮುದಾಯಗಳಿಗೆ ಎಜುಕೇಷನ್ ಬಗ್ಗೆ ಏನನ್ನ ಇದ್ದರೆ ಕಳಕಳಿ ಇದ್ದರೆ ನಮ್ಮ ಪಕ್ಷದಿಂದನೇ, ಕಾಂಗ್ರೆಸ್ ಪಕ್ಷದಿಂದನೇ ಅಂತ ಹೇಳ್ಕೊಂಡು ನೀವು ಮಕ್ಕಳನ್ನ ಹೇಳಿದ್ರು ಸಾಹೇಬರು ಇನ್ನೊಬ್ರು ಇಂಜಿನಿಯರಿಂಗ್ ಚೀಫ್ ಬರಬೇಕು ಅಂತಂದರೆ ಅಂಥವ್ರು ಮಾಡ್ರಿ, ಇನ್ನೊಬ್ರು ಹುಮ್ಮನ್ ಹುಟ್ಟಾಕ್ರಿ. ರಾಣಿಯ ಗರ್ಭದಲ್ಲಿ ಹುಟ್ಟಿದ ಮಗನನ್ನ ಈ ಸಮಾಜ ರಾಜನನ್ನಾಗಿ ಸ್ವೀಕರಿಸುತ್ತಿತ್ತು. ರಾಣಿಯ ಗರ್ಭದಲ್ಲಿ ಬಂದಂತಹ ಹುಡುಗನನ್ನ ರಾಜನನ್ನಾಗಿ ಸ್ವೀಕರಿಸುತ್ತಿತ್ತು. ಅಂಬೇಡ್ಕರ್ ಬಂದ ಮೇಲೆ, ಸಂವಿಧಾನ ಅನುಷ್ಠಾನಗೊಂಡ ಮೇಲೆ ಮತಪೆಟ್ಟಿಗೆಯಲ್ಲಿ ರಾಜನನ್ನಾಗಿ ಹುಟ್ಟಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಮತಪೆಟ್ಟಿಗೆಯ ರಾಜರಾಗುವಂತಹ ಸುಸಂದರ್ಭ ಸಮಾಜಕ್ಕೆ ಬಂದಿದೆ. ಮತಪೆಟ್ಟಿಗೆಯ ರಾಜರಾಗುವ ಸುಸಂದರ್ಭ ಸಮಾಜಕ್ಕೆ ಬಂದಿದೆ. ಅದಕ್ಕೆ ನೀವು ಎಚ್ಚೆತ್ತುಕೊಳ್ಳಬೇಕಾಗಿರುವಂಥದ್ದು. ಇವತ್ತು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, MLA, MP, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಸಭಾ ಮೆಂಬರು, ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರೂ ಅಂಬೇಡ್ಕರ್ ಅವರು ಕೊಟ್ಟ ಮತಪೆಟ್ಟಿಗೆಯ ರಾಜರು. ಇದಕ್ಕೆ ಈ ಪ್ರಭುತ್ವಕ್ಕೋಸ್ಕರ ಈ ಪ್ರಭುತ್ವವನ್ನ ಸಾಧಿಸಬೇಕು ಅಂದ್ರೆ ನೀವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಮಂಜುನಾಥ್ರವರು ಒಂದು ಮಾತು ಹೇಳ್ತಾ ಇದ್ರು, ನೀವು ಟವಲ್ ಬೀಸಿದ್ರೆ ಒಂದು ಕಡೆಗೆ ಆಗುತ್ತೆ ಸಮಾಜ ಅನ್ನುವಂಥದ್ದನ್ನ MLA ಎಲೆಕ್ಷನ್ನು ಮತ್ತು MP ಎಲೆಕ್ಷನ್ನಲ್ಲಿ ತೋರಿಸ್ಕೊಟ್ಟಿದ್ರಿ ಅನ್ನುವಂಥದ್ದು ಈಗಲೂ ಮಂಜುನಾಥ್ರವರೇ ಒಂದು ಕಡೆ ಹೇಳ್ತಾರೆ, ಕ್ರಿಕೆಟ್ ಆಗ್ಬೇಕಾದ್ರೆ ನೆಕ್ಸ್ಟ್ ಕಪ್ಪು ನಮ್ಮದೇ ಅಂತಾರಲ್ಲ, ಯಾರೇ ಕೊಡಲಿ ನಮ್ಮದೇ ಕಪ್ಪು ಹಿರಿಯೂರಲ್ಲಿ ಅನ್ನುವಂಥದ್ದನ್ನ ನಾವೆಲ್ಲರೂ ಎದೆ ತಟ್ಟಿಕೊಂಡು ಹೇಳ್ಬೇಕಾದಂಥದ್ದು. ಯಾಕೆ ಅಂತಂದರೆ ನೀವೆಲ್ಲರಿಗೂ ಸಹ ಜೀವನದಲ್ಲಿ ನಾವೇನಾದರೂ ಸಾಧಿಸ್ಬೇಕು ಅಂದರೆ ವಿದ್ಯಾವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು. ಇವತ್ತು ಎಲ್ಲರನ್ನ ಪ್ರೀತಿ ಮಾಡುವಂಥದ್ದಾಗಬೇಕು. ಬಸವಣ್ಣ ಹೇಳ್ತಿರಲ್ಲ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ನಾವು ಯಾರಲ್ಲೂ ಭೇದ ಭಾವ ಮಾಡಬಾರ್ದು. ಎಲ್ಲರನ್ನ ನಮ್ಮವರಂತ ಸ್ವೀಕರಿಸಿದಾಗ ಮಾತ್ರ ಈ ಸಮಾಜದಲ್ಲಿ ಏನಾದರೂ ಒಂದು ನ್ಯಾಯ ಕೊಡುವುದಕ್ಕಾಗುತ್ತೆ ಅನ್ನುವಂಥದ್ದು. ಇವತ್ತು ನಮ್ಮ ಜುಂಜಪ್ಪನ ಕ್ಷೇತ್ರದಲ್ಲಿ ಮಾಡುವಂಥದ್ದು ಇದೆಯಲ್ಲ, ಇದೊಂದು ಅದ್ಭುತವಾಗಿರುವಂಥ ಕಾರ್ಯ. ಅವರು ಮಾಡಿದ ಸೇವೆಯ ಪ್ರತಿಫಲವಾಗಿ ಇವತ್ತು ಒಂದು ಅದ್ಭುತವಾಗಿರುವಂಥದ್ದು. ನಿಮಗೆಲ್ಲರಿಗೂ ನೆನಪಿರಲಿ, 1930ರಲ್ಲಿ ಜಾತಿ ಗಣತಿ ಆಗುತ್ತೆ. ಆ ಸಂದರ್ಭದಲ್ಲಿ 1935ರಲ್ಲಿ ನಾಗೇಗೌಡರು ಪಾಟೀಲ್ರು ಅನ್ನುವಂಥದ್ದು, ಕೃಷ್ಣೇಗೌಡರು ಅವರ ಪೂರ್ವಜರು, ಇಲ್ಲಿದ್ದ ಪಾದಯಾತ್ರೆಯ ಮೂಲಕ ಮೈಸೂರು ಮಹಾರಾಜರ ಹತ್ರ ನಡ್ಕೊಂಡು ಹೋಗ್ತಾರೆ. ನಮ್ದು ಬುಡಕಟ್ಟು ಸಂಸ್ಕೃತಿ, ನಾವು ಯಾದವರಲ್ಲ, ಕಾಡುಗಲ್ರು, ನಮ್ಮನ್ನ ಪ್ರತ್ಯೇಕವಾಗಿ ಕಾಣಿ ಈ ಸಮಾಜದೊಳಗಡೆ ಅನ್ನುವಂಥದ್ದು.